ಅದೇ ಸರ್. बोल श्री सेवालाल महाराज के बोलो श्री दुर्गा देवी मायान के. ವಿಜಯಪುರ ನಗರದ ವಾರ್ಡ್ ನಂಬರ್ 4ರಲ್ಲಿ ಬರುವಂತ ಸೇವಾಲಾಲ್ ನಗರ್ ತಾಂಡಕ್ಕೆ ಸುಮಾರು ತಮಗೆಲ್ಲರಿಗೂ ಗೊತ್ತಿರಬಹುದು, ಇದು ನಗರ ವ್ಯಾಪ್ತಿಯಲ್ಲಿ ಬರುವಂತ ತಾಂಡ. ನಗರಸಭೆಗೆ ಸಂಬಂಧಪಡುವಂತ ಮಹಾನಗರ ಪಾಲಿಕೆಗೆ ಸಂಬಂಧಪಡುವಂತ ತಾಂಡ. ಹೀಗೆಲ್ಲ ಇದ್ರೂ ಕೂಡ ಬಹುಶಃ ಬಂಜಾರ ಸಮಾಜದ ಜನಾಂಗ 80 ವರ್ಷಕ್ಕಿಂತ ಪೂರ್ವದಲ್ಲಿ ಅಲ್ಲಿ ವಾಸಿಸುತ್ತಿರುವುದು ಮತ್ತು ತಾಂಡದಲ್ಲಿ 2,500 ಜನಸಂಖ್ಯೆ ಹೊಂದಿದ್ದು 2,000 ವೋಟರ್ಸ್ ಇದ್ದು 400ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿದ್ದು, ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಬೇಕಾಗತ್ತೆ. ಆ ವಿದ್ಯಾರ್ಥಿಗಳಿಗೆ ಬಸ್ ಹೋಗ್ಲಿಕ್ಕೆ ಕೂಡ ಅಲ್ಲಿ ರಸ್ತೆ ಇಲ್ಲದಿರುವಂತದ್ದು ಇವತ್ತಿನ ದಿವಸ ತಾಂಡದ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಚುನಾಯಿತ ಪ್ರತಿನಿಧಿಗಳು ಚುನಾವಣೆ ಬಂದಾಗ ಮಾತ್ರ ನಿಮಗೆ ಅದನ್ನ ಮಾಡಿಸ್ತೀವ್ರಿ, ಇದನ್ನ ಮಾಡಿಸ್ತೀವ್ರಿ, ಹಂಗ ಮಾಡಿಸ್ತೀವ್ರಿ, ಗೋಳಗುಮ್ಮಟ್ ಕಟ್ಟಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಬಹಳಷ್ಟು ಇದೆ. ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿದೆ, ಆಶ್ವಾಸನೆ ಕೊಡುದು ಬೇರೆ, ಕೆಲಸ ಮಾಡುದು ಬೇರೆ. ವಿಜಯಪುರ ನಗರದಲ್ಲಿ ಬರುವಂತ ಸೇವಾಲಾಲ್ ನಗರ್ ತಾಂಡಕ್ಕೆ ಒಂದು ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗದಿರುವಂತ ಅಧಿಕಾರಿಗಳು ಇವತ್ತಿನ ದಿವಸ ಕಣ್ಣು ಮುಚ್ಕೊಂಡು ಕೂತಿರುವ. ಒಂದು ವೇಳೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ಬಿಡಿಎಗೆ ಸಂಬಂಧಪಟ್ಟಿರುವಂತದ್ದು ಇವತ್ತಿನ ದಿವಸ ಸರ್ವೆ ನಂಬರ್ 100ಕ್ಕೆ 1, 2, 3 ಒಟ್ಟು ವಿಸ್ತೀರ್ಣ ಅದಕ್ಕೆ 1 ಎಕರೆ ಇದೆ. ಇದು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಇದೆ. ಅದಕ್ಕೆ ಇದರಿಂದ 9 ಮೀಟರ್ ರಸ್ತೆ ನಮ್ಮ ಮೇನ್ ರಸ್ತೆಗೆ ಕೂಡಿಯುವಂತದ್ದು ಇದೆ. ಇಷ್ಟೆಲ್ಲ ನಕ್ಷೆಯಲ್ಲಿ 9 ಮೀಟರ್ ರಸ್ತೆ ಇದ್ರೂ ಕೂಡ ರಸ್ತೆಯನ್ನ ತೆಗೆದುಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳು ಯಾರು ಪರಿಶೀಲಿಸಬೇಕು? ಅಲ್ಲಿ ಒಂದು ಚುನಾಯಿತ ಪ್ರತಿನಿಧಿ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅಧಿಕಾರಿಗಳು ಬರಬೇಕು. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶಾಂತ ರೀತಿಯಾಗಿ ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ತಾಂಡಕ್ಕೆ 9 ಮೀಟರ್ ರಸ್ತೆ ಅದು ನಕ್ಷೆಯಲ್ಲಿ ಇರುವಂತದ್ದು, ನಾವೇನು ಇವತ್ತಿನ ದಿವಸ ಬೇರೆಯವ್ರ ಆಸ್ತಿ ಕಬಳಿಕೆ ಮಾಡ್ಕೊಂಡು ಕೊಡ್ರಿ, ಬೇರೆಯವ್ರಿಗೆ ಇದನ್ನ ಮಾಡ್ಕೊಂಡು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಮ್ದು ಹಕ್ಕಿದೆ, ನಾವಲ್ಲಿ ವಾಸಿಸ್ತಾ ಇದ್ದೀವಿ. ಅಯ್ಯೋ, ಇವತ್ತಿನ ದಿವಸ ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ. ಮಕ್ಕಳಿಗೆ, ಬಡ ಜನರಿಗೆ, ಬಂಜಾರ ಸಮಾಜಕ್ಕೆ ಒಂದು ರಸ್ತೆ ಕೊಡಕ್ ಆಗೋದಿಲ್ಲ ಅಂದ್ರೆ ಎಂತ ನಾಚಿಕೆಡತನ ಇವತ್ತಿನ ದಿವಸ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಕೇಳ್ಕೊಳ್ಳೋದು ಒಂದೇ, ಮಾನ್ಯ ನಗರ ಶಾಸಕರು ಇವತ್ತಿನ ದಿವಸ ಬಿಜಾಪುರ ನಗರವನ್ನೇ ಬದಲಾವಣೆ ಮಾಡಿ ಇತಿಹಾಸ ನಿರ್ಮಾಣ ಮಾಡಿದವರು, ಇವತ್ತಿನ ದಿವಸ ಉಸ್ತುವಾರಿ ಮಂತ್ರಿಗಳು, ಇವತ್ತಿನ ಕರ್ನಾಟಕ ರಾಜ್ಯದ ಭಗೀರಥೆಯಿಂದ ಹೆಸರು ಪಡಿಸಿಕೊಂಡವರು. ಅದಕ್ಕಾಗಿ ನಾನು ನಗರಸಭೆ ಶಾಸಕರಿಗೆ, ಅವರು ಮಾಜಿ ಸಚಿವರು, ಕೇಂದ್ರ ಸಚಿವರು, ಉಸ್ತುವಾರಿ ಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಇವತ್ತಿನ ದಿವಸ ಮಹಾನಗರ ಪಾಲಿಕೆಯ ಪೌರರಿಗೆ ಮತ್ತು ಪೌರಾಯುಕ್ತರಿಗೆ, ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ಸಮಾಜದ ಪರವಾಗಿ ಕಳಕಳಿಯಿಂದ ಏನ್ ಕೇಳ್ತಾ ಇದ್ವು ಅಂದ್ರೆ, ನಾವು ಏನು ಕೇಳ್ತಾ ಇಲ್ಲ ಸ್ವಾಮಿ, ನಮ್ಮ ಮನೆ ನಡೆಸ್ತಾ ಅಂತ ಕೇಳ್ತಾ ಇಲ್ಲ, ನಮಗ್ ಕಾಯಿಪಲ್ಯ ತಂದು ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಮ್ದು ಹಕ್ಕಿದೆ, ನಮಗ್ ರಸ್ತೆ ಕೊಡಿ ಸ್ವಾಮಿ, ನಿಮಗ್ ಕೈ ಮುಗಿದು ಕೇಳ್ಕೊತೀವಿ. ಶಾಂತಿಯುತವಾಗಿ ಇವತ್ತಿನ ಬಂಜಾರ ಸಮಾಜ ಹೋಟೆಲ್ಸ್ ಇದ್ರು ಕೂಡ ನಮ್ ಜೊತೆ ಇದ್ದಾರೆ. ಸ್ವಾತಂತ್ರ್ಯ ಭಾರತದಲ್ಲಿ ಇವತ್ತಿನ ದಿವಸ ನಮ್ಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೂ ನಿಮ್ ಜೊತೆ ಇದ್ರು. ಕಲ್ಲು ಬಂಡೆ ಇವತ್ತಿನ ದಿವಸ ನಮ್ಮ ದೇಶಕ್ಕೆ ರಕ್ತವನ್ನು ಕೊಟ್ಟು ಈ ದೇಶ ಕಾಪಾಡುವಂತ ಶಕ್ತಿ ಬಂಜಾರ ಸಮಾಜದಲ್ಲಿ ಇದೆ. ಅದೆಲ್ಲ ಮಾಡಿದ್ರು ಕೂಡ ನಾವು ಇವತ್ತಿನ ದಿವಸ ನಿಮಗೆ ಕೇಳ್ತಾ ಇದ್ದೀವಿ, ಬಸವನಗೌಡ ಸಾಹೇಬ್ರೆ ಇವತ್ತಿನ ದಿವಸ ನಿಮಗೆ ಕಳಕಳಿಯಿಂದ ಕೇಳ್ತಾ ಇದ್ದೀವಿ. MB ಪಾಟೀಲ್ ಸಾಹೇಬ್ರೆ ನಿಮಗೂ ಕಳಕಳಿಯಿಂದ ಕೇಳ್ತಾ ಇದ್ದೀವಿ, ಯಾರು ಕಣ್ಣು ಮುಚ್ಕೊಂಡು ಕೂಡಬೇಡ್ರಿ. ಎಲ್ಲರಿಗೂ ಇವತ್ತಿನ ದಿವಸ ಏನ್ ಮನವರಿಕೆ ಆಗಿದೆ ಅಂದ್ರೆ, ಇವತ್ತಿನ ದಿವಸ MLA MP ಇವತ್ತಿನ ದಿವಸ ನಗರಸಭೆ ಸದಸ್ಯರು ಯಾರೇ ಇದ್ರು ಕೂಡ ಬರೇ ಹೋಟ್ ಕೇಳಿಕ್ ಬರ್ತಾರ ಅನ್ನೋದು ನಮ್ಮ ಸಮಾಜದ ಮನವರಿಕೆ ಆಗಿದೆ. ಯಾಕೆ ಹಿಂಗ್ ಬಂದಿದೆಯಪ್ಪ ಅಂದ್ರೆ, 80 ವರ್ಷ ಆಯ್ತು ಒಂದು ರೋಡ್ ನಿರ್ಮಾಣ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕಾಗಿ ದಯವಿಟ್ಟು ಎಲ್ಲಾ ಚುನಾಯಿತ ಪ್ರತಿನಿಧಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀವಿ. ಏನಪ್ಪಾ ಅಂದ್ರೆ, ಸರ್ ನಮಗೊಂದು ರಸ್ತೆ ಕೊಡಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಭಾಗ್ಯ ಕೊಡಿ, ನಮಗೆ ಈ ಬಡ ಜನರಿಗೆ, ವೃದ್ಧರಿಗೆ ತಿರುಗಾಡುವಂತ ಒಂದು ಭಾಗ್ಯ ಕೊಡಿ ಸರ್. ದಯಮಾಡಿ ಇವತ್ತಿನ ದಿವಸ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವೆಲ್ಲರೂ ಕರೆ ನೀಡಿ ತಕ್ಷಣದಲ್ಲಿ ನಮ್ಮ ಸೇವಾಲಾಲ್ ನಗರ್ ತಾಂಡಕ್ಕೆ ರಸ್ತೆ ನೀಡ್ತೀರಾ ಅಂತ ಹೇಳಿ ನಂಬಿಕೆ ಇದೆ ನಮಗೆ. ಇವತ್ತಿನ ದಿವಸ ಶಾಂತಿಯುತವಾಗಿ ಹೋರಾಟ ಇದೆ. ಮುಂಬರುವಂತ ದಿವಸಗಳಲ್ಲಿ ತಾವೇನಾದ್ರೂ ಇದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಚುನಾಯಿತ ಪ್ರತಿನಿಧಿಗೂ ಹೇಳ್ತೀವಿ, ಸಂಬಂಧಪಟ್ಟ ಅಧಿಕಾರಿಗೂ ಹೇಳ್ತೀವಿ, ನಾವು ಇವತ್ತಿನ ದಿವಸ ರಸ್ತಾ ಬಂದ್ ಅಂತ ಹೇಳಿ ದೊಡ್ಡ ಚಳವಳಿ ಮಾಡಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನಿಮ್ಮ ಹೆಸರು ಸರ್? ರಾಜು ಖಂಡ್ಸರಿ, ಸಾಮಾಜಿಕ ಸೇವಕರು, ಬಂಜಾರ ಸಮಾಜ. ಈ ಮೊದಲು ಏನ್ರಿ ಬಸವನಗೌಡ್ರಿಗೆ ಏನ್ರಿ ಇದ್ರ ಬಗ್ಗೆ ಮನವಿ ಕೊಟ್ಟಿರೇನ್ರಿ? ಬಸವನಗೌಡ್ರ ಸಾಹೇಬ್ರ ಜೊತೆ ನಾವು ಮಾತಾಡ್ಕೊಂಡಿವಿ, ನಮಗೆ ಆಶ್ವಾಸನೆ ನೀಡಿದ್ದಾರೆ.
ಆದ್ರೆ ನಮಗೆ ಇವತ್ತಿನ ದಿವಸ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮಗೆ ಅದು ಪರಿಹಾರ ಮಾಡಿಕೊಡುವಂತದ್ದು ಕೆಲಸ ಆಗ್ಬೇಕಂತ ಹೇಳಿ ನಾವು ಇವತ್ತು ಶಾಂತಿಯುತವಾದ ಮೆರವಣಿಗೆ ಇಟ್ಕೊಂಡಿದ್ದೀವಿ ಅಷ್ಟೇ ಸರ್.